ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಯುಗಾದಿ ಹಬ್ಬದ ಬೆಳಗ್ಗಿನ ವ್ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಮತ್ತು ಬನ್ ತಿಂದ್ವಿ. ಆ್ಯಂಡ್ ರಾತ್ರಿಯೇ ಎಲ್ಲ ಕೆಲಸ ಆಗಿದ್ದರಿಂದ ಬೆಳಗ್ಗೆ ಬರೀ ಕಸ ಗುಡಿಸಿ ಮನೆ ಒರೆಸೋದೊಂದು ಬಾಕಿ ಇತ್ತು ಅಷ್ಟೇ. ನಾನು ಕೂಡ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಟ್ಟೆ. ಸೊ ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ನನಗಿಷ್ಟ ಆಯಿತು. ಆ್ಯಂಡ್ ಹಬ್ಬ ಅಂದಮೇಲೆ ರಂಗೋಲಿ ಇರಬೇಕು, ರಂಗೋಲಿ ಅಂದಮೇಲೆ ಕಲರ್ ಇರಬೇಕು. ಸೊ ಈ ರೀತಿ ಇತ್ತು ಹಬ್ಬದ ಗ್ಲಿಮ್ಸ್. ಆ್ಯಂಡ್ ಪೂಜೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಸೊ ಹಬ್ಬಕ್ಕೆ ಊರಿಗೆ ಹೋಗೋದಿತ್ತು, ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋದಿತ್ತು. ಅದಕ್ಕೋಸ್ಕರ ಅಂತಲೇ ಊರಿಗೆ ಹೋಗ್ತಾ ಇದ್ವಿ. ಊರಹಬ್ಬ ಮುಗ್ದು ಒಂದು ವಾರಕ್ಕೇ ಯುಗಾದಿ ಹಬ್ಬ ಇದ್ದಿದ್ದು. ಬಿಕಾಸ್ ಈ ವರ್ಷ ಊರಹಬ್ಬ ಸ್ವಲ್ಪ ಲೇಟಾಗಿ ಬಂದಿತ್ತು, ಆ ಕಾರಣದಿಂದ ಬೇಗ ಊರಿಗೆ ಹೋಗ್ತಾ ಇದ್ವಿ ನಾವು. ಆ್ಯಂಡ್ ನನ್ನ ಔಟ್ಫಿಟ್ ಬಂದು ಹೀಗಿತ್ತು. ಇದು ನನ್ನ ಬರ್ಡೇ ಡ್ರೆಸ್. ಆ್ಯಂಡ್ ಟಿಫನ್ಗಂತ ನಾವು ಅವಲಕ್ಕಿ ಪ್ರಸಾದ ಮಾಡಿದ್ವಲ್ಲ, ಅದನ್ನೇ ತಿಂದ್ವಿ ಅಷ್ಟೇ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಆಗಿತ್ತು, ಅವರು ಒಂದು ಸಲ ಬೇಡ್ಕೋತಾ ಇದ್ದರು. ಆ್ಯಂಡ್ ನಾವು ಹಬ್ಬಕ್ಕೆ ಅಡುಗೆ ಇಲ್ಲೇನೂ ಮಾಡಿರಲಿಲ್ಲ, ಊರಿಗಲ್ಲೇ ಹೋಗಿ ಮಾಡೋ ಪ್ಲ್ಯಾನ್ ಇತ್ತು. ಆ್ಯಂಡ್ ಇಲ್ಲಿ ನಾವು ಈಗ ಡೀಸೆಲ್ ಹಾಕಿಸ್ತಾ ಇದ್ವಿ. ಅವ್ರು ಕೇಳ್ತಿದ್ರು, ಏನು ಇಷ್ಟು ಬೇಗ ಊರಿಗೆ ಹೋಗ್ತಾ ಇದ್ದೀರಾ, ಆಲ್ರೆಡಿ ಹಬ್ಬದ ಅಡುಗೆ ಎಲ್ಲ ಮುಗೀತಾ ಅಂತ. ಸೊ ಇಲ್ಲ, ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳ್ತಿದ್ವಿ. ಆ್ಯಂಡ್ ಇನ್ನೇನು ಗೊತ್ತಾ, ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಸೊ ಏನು ಫ್ಲೇವರ್ ಅಂತ ಗೊತ್ತಿಲ್ಲ ನನಗಿದು, ಸಖತ್ತಾಗಿರುತ್ತೆ ನೋಡೋದಕ್ಕೆ. ನಾನಂತೂ ಫ್ಲವರ್ಸ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ಏನಕ್ಕೆ ಈಗ ಊರಿಗೆ ಹೋಗ್ತಾ ಇರೋದು ಅಂದರೆ, ಹೇಗೆ ನಮ್ಮಮ್ಮ ಅವರ ಊರಲ್ಲಿ ಹಬ್ಬ ನಡೀತು ಅದೇ ರೀತಿ ನಮ್ಮಪ್ಪ ಅವರ ಊರಲ್ಲಿ ಕೂಡ ಊರ ಹಬ್ಬ ನಡೆಯುತ್ತೆ. ಅದಕ್ಕೂ ಮುಂಚೆ ಕಾಗಟಮ್ಮ ದೇವ್ರಿಗೆ ಊರ ಹಬ್ಬ ನಡೆಯೋದು. ಸೊ ನಾವಲ್ಲಿ ಯಾವತ್ತೂ ಹಬ್ಬ ಮಾಡಿಲ್ಲ, ಬಿಕಾಸ್ ಅಲ್ಲೇನು ಯಾರೂ ಇಲ್ಲ. ಸೊ ನಾವೇ ಆವಾಗವಾಗ ಹೋಗಿ ತೋಟ ಅದು ಇದು ಅಂತ ನೋಡ್ಕೊಂಡು ಬರ್ತೀವಿ ಅಷ್ಟೇ. ಅದಕ್ಕೋಸ್ಕರ ಹಬ್ಬ ಮಾಡೋಕ್ಕಾದ್ರೂ ಆಗಲ್ಲ, ಅಟ್ಲೀಸ್ಟ್ ಮನೆ ದೇವರಿಗೆ ಪೂಜೆನಾದ್ರು ಮಾಡಿಸ್ಕೊಂಬರೋಣ ಅಂತ ಹೋಗ್ತಿದ್ವಿ. ಆ್ಯಂಡ್ ನಮ್ಮ ತಾತ ಕೂಡ ಹೇಳಿದ್ರು, ಯುಗಾದಿ ಹಬ್ಬಕ್ಕೆ ಬನ್ನಿ ಅಂತ. ಹೇಗೂ 2 ಕೆಲಸನೂ ಆಗುತ್ತೆ ಅಂತ ಊರಿಗೆ ಹೊರಟ್ವಿ. ಸೊ ಫಸ್ಟ್ ಇಲ್ಲಿ ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೃಷ್ಣ ದೇವರಿರೋದು. ಕೃಷ್ಣ ದೇವರಂದರೆ ನನಗೆ ಪಂಚ ಪ್ರಾಣ, ಅಷ್ಟೊಂದು ಇಷ್ಟ. ಅದಕ್ಕೋಸ್ಕರ ತುಂಬ ವರ್ಷಗಳೇ ಆಗಿತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅದಕ್ಕೋಸ್ಕರ ಹೋಗ್ತಿದ್ವಿ. ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಕಾಗಟಮ್ಮ ದೇವಸ್ಥಾನಕ್ಕೆ ಹೋಗಿ ದೆನ್ ಊರಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಸೊ ಇಲ್ಲಿ ನೋಡ್ತಿರ್ಬೋದು, ಇದೇ ಚಿಕ್ಕಣ್ಣ ಸ್ವಾಮಿ ಟೆಂಪಲ್. ನನಗಂತೂ ಮರ್ತೇ ಹೋಗಿತ್ತು, ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದು ನಾನು, ತುಂಬ ವರ್ಷಗಳೇ ಆಗಿತ್ತು. ಸೊ ಹೆಬ್ಬೂರಲ್ಲಿದೆ ಅಂತ ಗೊತ್ತಿತ್ತು, ಬಟ್ ಅಲ್ಲಿಂದ ಹೇಗೆ ಹೋಗಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಈಗಲೂ ಕೂಡ ಮರ್ತೋಗಿದ್ದೀನಿ. ಆಲ್ಮೋಸ್ಟ್ ಇನ್ನೊಂದು 4 to 5 days ಬಿಟ್ಟರೆ 1 month ಆಗುತ್ತೆ ಯುಗಾದಿ ಹಬ್ಬ ಆಗಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಾನು ರೀಸನ್ ಕೂಡ ಹೇಳಿದ್ದೀನಿ. ಆ್ಯಂಡ್ ಈ ಸ್ಪಾಟ್ ಅಂತೂ ತುಂಬ ಇಷ್ಟ ಆಯಿತು, ಬಿಕಾಸ್ ಆ ಕಡೆ ಈ ಕಡೆ ಮರಗಳು, ಸೊ ಮಧ್ಯದ ರೋಡಲ್ಲಿ ನಾವು ಹೋಗ್ತಾ ಇರೋದು ಎಲ್ಲ ಸಖತ್ತಾಗಿತ್ತು. ಸೊ ನಾನಂತೂ ಈ ನೇಚರ್ ಬ್ಯೂಟಿನ ಸಖತ್ ಎಂಜಾಯ್ ಮಾಡಿದೆ. ಇಲ್ಲಿ ಬೋರ್ಡ್ ಇತ್ತು ದೇವಸ್ಥಾನಕ್ಕೆ ಹೋಗೋದಂತ. ಸೊ ನಾನಂತೂ ಕಾಯ್ತಾ ಇದ್ದೆ ಯಾವಾಗ ದೇವ್ರನ್ನ ನೋಡ್ತೀನಿ ಅಂತ. ಬಟ್ ಅಲ್ಲಿ ತುಂಬ ಡಿಸಪಾಯಿಂಟ್ ಆಯಿತು. ಏನಕ್ಕೆ ಅಂತ ನಾನು ರೀಸನ್ ಹೇಳ್ತೀನಿ, ಫುಲ್ ವೀಡಿಯೋನ ನೋಡಿ. ಸೊ ದೇವಸ್ಥಾನ ಸಿಕ್ತು. ರಶ್ ಇರ್ತಾರೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಯುಗಾದಿ ಹಬ್ಬ ಅಲ್ವಾ, ಎಲ್ಲರೂ ಮನೇಲಿ ಹಬ್ಬ ಮಾಡ್ತಿರ್ತಾರೆ, ಯಾರು ಬಂದಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಗಿದೆ ಎಷ್ಟೊಂದು ರಶ್ ಇದ್ದರು ಅಂತ. ಇದು ದೇವಸ್ಥಾನದ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿ ಪಾಪ ಒಬ್ಬರು ಅಜ್ಜಿ ಅಷ್ಟೊಂದು ಬಿಸಿಲಲ್ಲಿ ನಿಂಬೆಹಣ್ಣೆಲ್ಲ ಮಾರ್ತಿದ್ರು. ಸೊ ನಾವು ಅವ್ರ ಹತ್ರನೇ ತೊಗೊಂಡ್ವಿ. ಎಲ್ಲೇ ಆಗಿರ್ಬೋದು, ಯಾರು ವಯಸ್ಸಾದವರು ಏನಾದ್ರು ಮಾರ್ತಾ ಇದ್ದಾರೆ ಅಂದರೆ ದಯವಿಟ್ಟು ಅವ್ರ ಹತ್ರ ತೊಗೊಳ್ಳಿ. ಆ್ಯಂಡ್ ಬಾರ್ಗೇನ್ ಅಂತೂ ಮಾಡಬೇಡಿ, ಬಿಕಾಸ್ ಅವ್ರ ಪರಿಸ್ಥಿತಿ ಆ ರೀತಿ ಇರುತ್ತಲ್ವ. ಸೊ ದೇವಸ್ಥಾನದ ಒಳಗೆ ಹೋದ್ಮೇಲೆ ಶಾಕ್ ಆಗಿದ್ದು, ಎಷ್ಟೊಂದು ಜನ ಇದ್ದರು. ಆ್ಯಕ್ಚುಲಿ ಏನಂದರೆ ಇಲ್ಲಿ ಫೆಸಿಲಿಟೀಸ್ ಚೆನ್ನಾಗಿರಲಿಲ್ಲ. ನಮ್ಮಪ್ಪ ಅಮ್ಮ ಅವರೆಲ್ಲ ಆಗ್ಲಿಂದನೂ ಈ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ದೇವ್ರು ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ, ಎಲ್ರಿಗೂ ಅಷ್ಟೇ ಪವರ್ಫುಲ್ಲಾಗಿದ್ದಾರೆ ಕೂಡ. ಆ್ಯಂಡ್ ಇದನ್ನು TV9 ಈ ಗುಂಟಲೆಲ್ಲ ದೇವಸ್ಥಾನನ ತೋರಿಸಿದ್ರು, ಅಷ್ಟೇ ಫೇಮಸ್ ಕೂಡ ಆಗಿದೆ. ಈಗ ಜನಗಳು ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು. ಅದು ಹಬ್ಬದ ದಿನ ಇಷ್ಟೊಂದು ಜನ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ, ತುಂಬ ಕಮ್ಮಿ ಜನ ಇರ್ತಾರೆ ಅಂತ ಅಂದ್ಕೊಂಡೆ. ಸೊ ಏನಾಗಿತ್ತು ಡಿಸಪಾಯಿಂಟ್ ಅಂದರೆ, ಅಲ್ಲಿ ಕಾಯೆಲ್ಲ ಹೊಡಿತಾರಲ್ಲ ಆ ಸ್ಪಾಟ್ ಏನಿರುತ್ತೆ, ಸೊ ತುಂಬ ಸ್ಮೆಲ್ ಬರ್ತಿತ್ತು, ಒಂಚೂರು ಕ್ಲೀನ್ ಇರಲಿಲ್ಲ ಅಲ್ಲಿ.
ಸೊ ಆಮೇಲೆ ಏನಾಗಿತ್ತು, ಈ ಥರ ಬ್ಯಾರಿಗೇಡ್ಸ್ ಇದೆಯಲ್ಲ, ಆ ಥರ ಅಲ್ಲಿ ಎಲ್ಲ ಕಡೆ ಇರಲಿಲ್ಲ. ಎಲ್ಲ ಜನಗಳು ಮಧ್ಯದಲ್ಲೇ ಬರ್ತಿದ್ರು. ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೋ ಅವರೆಲ್ಲ ಅಲ್ಲೇ ನಿಂತ್ಕೊಂಡಿದ್ವಿ. ಒಂಚೂರು ಮುಂದೆನೇ ಹೋಗ್ತಿಲ್ಲ. ಆ್ಯಂಡ್ ಇದು ಸಮ್ಮರ್ ಬೇರೆ, ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ಅಷ್ಟೊಂದು ಸೆಕೆ, ಮತ್ತು ರಶ್ ಕೂಡ ಇದ್ದರು. ಸೊ ಒಬ್ಬರಿಂದ ಒಬ್ಬರು ಬಂದಿದ್ದರೆ ಇಟ್ಸ್ ಓಕೆ, ಆದರೆ ಜನಗಳು ಮಧ್ಯದಲ್ಲಿ ನುಗ್ತಿದ್ರು. ಸೊ ಅದೇನೇ ಸ್ವಲ್ಪ ಬೇಜಾರಾಗಿದ್ದು. ಆ್ಯಂಡ್ ಆ ಕಾಯಿ ಸ್ಮೆಲ್ಲೆಲ್ಲ ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಹೇಗೋ ಒಂದು ಅರ್ಧ ಗಂಟೆ ನಿಂತ್ಕೊಂಡು ದೇವ್ರನ್ನ ನೋಡಿದೆ. ಸೊ ತುಂಬ ಖುಷಿ ಆಯಿತು. ಅದನ್ನು ಬಿಟ್ಟರೆ ಡಿಸಪಾಯಿಂಟ್ ಆಗಿದ್ದು ಬಿಟ್ಟರೆ ದೇವ್ರನ್ನ ನೋಡಿದ್ದು ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಒಂದು ಎತ್ತು ಕೂಡ ಇದೆ, ಅಲ್ಲೆಲ್ಲ ಪೂಜೆ ಮಾಡ್ತಿದ್ರು. ಆ್ಯಂಡ್ ಇಲ್ಲೆಲ್ಲ ದೆವ್ವ ಕೂಡ ಬಿಡಿಸ್ತಿದ್ರು. ಅಂದರೆ ದೆವ್ವ ಎಲ್ಲ ಮೆಟ್ಕೊಂಡಿರುತ್ತೆ ಅಂತಾರಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಲ್ಲ, ಬಟ್ ನೋಡಿ ಸಕ್ಕ ಶಾಕ್ ಆಯಿತು. ಲೈಫಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಆ ಥರ. ಆ್ಯಂಡ್ ಪೂಜೆ ಮಾಡಿಸ್ಕೊಂಡು ಈಚೆ ಬಂದ್ವಿ. ಸೊ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಿದ್ರು. ಸೊ ಪ್ರಸಾದ ಕೂಡ ಈಸ್ಕೊಂಡ್ವಿ. ಅಂದರೆ ಏನಾದ್ರು ಹರಕೆ ಹೊತ್ತಿರ್ತಾರಲ್ಲ, ಸೊ ಅವರು ಪ್ರಸಾದ ಎಲ್ಲ ಕೊಡ್ತಿದ್ರು. ಅವ್ರು ಹೇಳಿದ್ರು ಸಾರಿ ಎಲ್ಲ ಇಲ್ಲ, ಕೈಯಲ್ಲೇ ಈಸ್ಕೊಳ್ಳಿ ಅಂತ. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ಈಸ್ಕೊಂಡ್ವಿ. ಆ್ಯಂಡ್ ತುಳಸಿ ಹಾರ ಎಲ್ಲ ಕೊಟ್ಟಿದ್ದರು. ಸೊ ಹೆಸ್ರುಬೇಳೆ, ಸೊ ಚೆನ್ನಾಗಿತ್ತು ಪ್ರಸಾದ ಎಲ್ಲ. ಆ್ಯಂಡ್ ಈಸ್ಕೊಂಡು ಈಚೆ ಬಂದ್ವಿ. ಆ್ಯಂಡ್ ಹೆಸ್ರುಬೇಳೆ ಕೊಟ್ಟರು, ಅದನ್ನು ತಿನ್ಕೊಂಡು ಈಚೆ ಬಂದ್ವಿ. ದೆನ್ ಅಲ್ಲಿ ನಾನು ಸ್ವಲ್ಪ ದೇವ್ರ ಫೋಟೋ ಎಲ್ಲ ಕ್ಲಿಕ್ ಮಾಡಿದ್ದೆ. ಎಲ್ಲಿ ನೋಡಿದ್ರು ಕೃಷ್ಣ ದೇವ್ರಗಳ ಫೋಟೋನೇ ಇತ್ತು. ಈ ಥರ ನನ್ನ ಲೈಫಲ್ಲೇ ಕೃಷ್ಣ ದೇವ್ರದ್ದು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಆದರೆ ಹೋಗಿದ್ದೆ ಚಿಕ್ಕ ವಯಸ್ಸಲ್ಲಿ. ನಾವು ಬೆಳಗ್ಗೆನೂ ಏನೂ ತಿಂದಿರಲಿಲ್ಲ. ಆ ಕಾರಣದಿಂದ ನಾವು ಚುರುಮುರಿ ತೊಗೊಂಡು ಇಲ್ಲಿ ಮತ್ತು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಊರು ಬಂದು ನಮ್ಮ ಅಪ್ಪ ಅವರ ಊರು. ಆ ಊರಿಂದನೇ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಾನು ಹೇಳಿದ್ನಲ್ಲ, ಈ ಊರಲ್ಲಿ ಯಾರೂ ಇಲ್ಲ, ನಾವೇ ಆಗಾಗ ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ. ಸೊ ಇಲ್ಲ ಅಂದರೆ ಹಬ್ಬ ಮಾಡ್ತಿದ್ವಿ ನಾವು ಯಾವ ವರ್ಷವೂ ಹಬ್ಬ ಮಾಡಿಲ್ಲ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ಕೊಂಡಿದ್ದೆ ಅಂದರೆ, ಈ ಕೆರೆ ಇದೆಯಲ್ಲ ಸಖತ್ ಫೇವ್ರೆಟ್ ನನಗೆ. ಸೊ ಒಂದು ತಿಂಗಳಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಮನೆ ದೇವ್ರುಗಳಿಗೆ ಇದೆ, ಅದಕ್ಕೋಸ್ಕರ ಆವಾಗ ತವರ ಹೂವೆಲ್ಲ ಸಖತ್ತಾಗಿತ್ತು, ಲೋಟಸ್ ಫ್ಲವರ್ ಎಲ್ಲ. ಬಟ್ ಈಗಂತೂ ಹೆಂಗಾಗ್ಬಿಟ್ಟಿದೆ ನೋಡಿ. ಸೊ ನಾನು ಲೋಟಸ್ ಫ್ಲವರ್ ಇರುತ್ತೆ ಅಂತಲೇ ವೀಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಇತ್ತು, ಆದರೆ ಮೊದಲಿನ ಥರ ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರ್ಲಿಲ್ಲ. ಯಾಕಂದರೆ ನೀರೆಲ್ಲ ಕಮ್ಮಿ ಆಗಿದೆ, ಮಳೆ ಎಲ್ಲ ಇಲ್ಲ ಅಲ್ವಾ, ಆ ಕಾರಣಕ್ಕೋಸ್ಕರ. ಆ್ಯಂಡ್ ಹಬ್ಬ ಇದ್ದಿದ್ದು ಅವತ್ತಲ್ಲ, ಯಾವತ್ತಂತ ಗೊತ್ತಿಲ್ಲ ನನಗೆ. ಸೊ ಹಬ್ಬ ಇದ್ದಿದ್ದು ಅವತ್ತೇನೋ ಏನೋ ಗೊತ್ತಿಲ್ಲ ನನಗೆ, ಯಾಕಂದರೆ ಒಂದು ತಿಂಗಳಾಗ್ತಿದೆ ಇನ್ನೇನು, ಅದಕ್ಕೋಸ್ಕರ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ದೇವ್ರಿಗೆ ಹೇಗೂ ಪೂಜೆ ಮಾಡಿಸ್ಬೇಕಲ್ವ, ಹಬ್ಬ ಮಾಡಿದರೂ ಮಾಡಿಸ್ಬೇಕಿತ್ತು, ಹಬ್ಬ ಮಾಡಿಲ್ಲ ಅಲ್ಲ, ಆ ಕಾರಣದಿಂದ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ನಾನು 2 ದೇವಸ್ಥಾನಕ್ಕೂ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ. ಸೊ ಈಗ ಫ್ರೀ ಮಾಡ್ಕೊಂಡು ಹೇಗೂ ಸ್ಕೂಲ್ಗೆಲ್ಲ ರಜೆ ಇತ್ತಲ್ಲ, ಆ ಕಾರಣದಿಂದ ಹೋಗಿದ್ದು. ಆ್ಯಂಡ್ ಯುಗಾದಿ ಹಬ್ಬ ಇತ್ತು, ಹಾಗೆ ತಾತಾಜಿ ಕೂಡ ಬನ್ನಿ ಅಂತ ಹೇಳಿದರು, ಅದಕ್ಕೋಸ್ಕರ ಇದೇ ನೋಡ್ತಿರ್ಬೋದು. ಇದೆಲ್ಲ ಲೋಟಸ್ ಫ್ಲವರ್ಸು ಎಲೆಗಳದ್ದು. ಸೊ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಬಟ್ ಈಗ ಕಮ್ಮಿ ಆಗಿಬಿಟ್ಟಿದೆ, ಅಷ್ಟೊಂದು ಚೆನ್ನಾಗಿಲ್ಲ. ಆ್ಯಂಡ್ ಈಗ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ 4 ದೇವ್ರು ಇರೋದು. ಸೊ ಇದನ್ನು KG ಟೆಂಪಲ್ ಅಂತ ಕೂಗ್ತಾರೆ. ಸೊ ಇಲ್ಲಿ 4 ದೇವ್ರು ಇರೋದು, 3 ಹೆಣ್ಣು ದೇವರು, 1 ಗಂಡು ದೇವರು. ಸೊ ಇಲ್ಲೊಂದು ಪಾಪು ಇತ್ತು, ಅದಕ್ಕೆ ನಮ್ಮಪ್ಪ ಕುಂಕುಮ ಇಡ್ತಿದ್ರು. ಸೊ ಕ್ಯೂಟ್ ಅಲ್ಲ ಅದು. ಆ್ಯಂಡ್ ನಾವು ಕುಂಕುಮ ಇಟ್ಕೊಂಡು ಹೋದ್ವಿ. ಇಲ್ಲಂತೂ ಜನ ಇರಲಿಲ್ಲ, ಜಾಸ್ತಿ ಜನ. ಆ್ಯಂಡ್ ಅಲ್ಲಿ ಚಿಕನ್ ಸ್ವಾಮಿಲಿ ಜಾಸ್ತಿ ಜನ ಇದ್ದರು. ಆ್ಯಂಡ್ ಈ ದೇವಿ ಕೂಡ ಪವರ್ಫುಲ್. ಎಲ್ಲ ದೇವರು ಪವರ್ಫುಲ್ ಆಗಿರ್ತಾರೆ, ಅದು ನಮ್ಮ ನಂಬಿಕೆ ಮೇಲೆ ಇರುತ್ತೆ. ಸೊ ಅಷ್ಟೇ, ಇಲ್ಲಿ ಜನ ಏನೂ ಅಷ್ಟೊಂದು ಇರಲಿಲ್ಲ. ಆ್ಯಂಡ್ ಇದು ಸೆಕೆಂಡ್ ದೇವರು. ಸೊ ಅಲ್ಲಿ ಮೇಲ್ಗಡೆ ನೇಮ್ ಕೊಟ್ಟಿದ್ದರು, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಎಲ್ಲ ದೇವ್ರದ್ದು ಹೆಸರು ನೆನಪಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಹೇಳೋದು ಕಾಗಟಮ್ಮ ದೇವಸ್ಥಾನ ಅಂತ, ನಾವು ಅದನ್ನೇ ಹೇಳ್ತೀವಿ. ಇಲ್ಲೂ ಕೂಡ ಎಳ್ಳು ಬೆಲ್ಲ ಎಲ್ಲ ಇಟ್ಟಿದ್ದರು. ಸೊ 4 ದೇವ್ರ ಹತ್ರನೂ 4 ಪೂಜಾರಿಗಳು ಎಲ್ಲ ಇದ್ದರು. ಆ್ಯಂಡ್ ಇದು 2ನೇ ದೇವರು. ನನಗೆ ದೇವ್ರ ಹೆಸರುಗಳು ನಿಜಕ್ಕೂ ನೆನಪಿಲ್ಲ. ಸಾರಿ, ಇದು 3ನೇ ದೇವ್ರು ಇರಬೇಕು ಅಥವಾ 2ನೇ ದೇವ್ರು ಇರಬೇಕು. ಸೊ ವೀಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ, ಹೇಳೋದ್ನಲ್ಲ ತುಂಬ ದಿನ ಆಯಿತು. ಆ್ಯಂಡ್ ನನಗೆ ಈ ದೇವ್ರುಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇದು 2ನೇ ದೇವರು. ಸೊ ಇದು ಎದುರು ಭದ್ರ ಇರೋದು, ಆಮೇಲೆ ಸೈಡಲ್ಲಿ 3ನೇದು, ಇನ್ನೊಂದು ಸೈಡಲ್ಲಿ 4ನೇದು, ಆ ರೀತಿ ಇದೆ. ಸೊ ಈಗ ಇದು 3ನೇ ದೇವರು. ಸೊ ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ನಾವೆಲ್ಲ ದೇವ್ರಿಗೂ ಹಣ್ಣು, ಕಾಯಿ, ಹೂವು ಎಲ್ಲನೂ ತೊಗೊಂಡು ಬಂದಿದ್ವಿ. ಇದು 4ನೇ ದೇವರು.
ಸೊ ಪೂಜೆ ಮಾಡಿಸ್ಕೊಂಡು ಈಗ ಹೊರಟ್ವಿ. ಎಷ್ಟು ಬಿಸಿಲಿತ್ತು ಅಂದರೆ ಕಾಲಂತೂ ಸುಟ್ಟೋಗ್ತಾಯಿತ್ತು, ಅಷ್ಟೊಂದು ಬಿಸಿಲಿತ್ತು. ಆ್ಯಂಡ್ ಇಲ್ಲಿ ನಾವು ಕಬ್ಬಿನ ಜ್ಯೂಸ್ ಕುಡಿದ್ವಿ. ಆ್ಯಂಡ್ ಇದೆಲ್ಲ ದೇವ್ರ ಫೋಟೋಗಳು ನಾನು ಶೇರ್ ಮಾಡ್ತಾ ಇರೋದು. ಸೊ ದೆನ್ ಊರಿಗೆ ರೀಚ್ ಆದ್ವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಅಲ್ಲೇ ಊರಿಗೆ ರೀಚ್ ಆದ್ವಿ. ಸೊ ಊರಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಸ್ವಲ್ಪ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಒಬ್ಬಟ್ಟು ಒಂದು ಮಾಡೋದಿತ್ತು, ಅದನ್ನು ನಮ್ಮಮ್ಮ ಮಾಡಿದ್ರು. ಹೆಸರುಬೇಳೆನ ನಾನು ಮಾಡಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಎಡೆಗೆ ಅಂತ ಎಲ್ಲ ಇಡ್ತಾರೆ, ಹಳ್ಳಿ ಸೈಡ್ ಅಲ್ವಾ, ಆ ಕಾರಣದಿಂದ. ಆ್ಯಂಡ್ ಎಡೆಗೆ ಅಂತ ಎಲ್ಲ ಇಟ್ಟಿದ್ರು. ಇಲ್ಲಿ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಅವರೇ ಗ್ಯಾಸ್ನ ಕೆಳಗಡೆ ಇಟ್ಕೊಂಡು. ಮತ್ತು ಇಲ್ಲಿ ನೈಟ್ ಆಗಿತ್ತು ಆಲ್ರೆಡಿ. ಸೊ ನಾನು ಈವ್ನಿಂಗ್ ಏನು ಬ್ಲಾಗ್ ಸೊ ಒಬ್ಬಟ್ಟು, ಕಾಳುಳಿ ಮತ್ತು ಹೆಸರುಬೇಳೆನ ನೈವೇದ್ಯಕ್ಕೆ ಪ್ರಸಾದ ಥರ ಎಡೆಗಿಟ್ಟಿದ್ರು. ಇಲ್ಲಿ ಇದನ್ನೇನಂತಾರೆ ಮರ್ತೋಗ್ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲ ವ್ಲಾಗ್ ಪೂರ್ತಿ ಮರ್ತಿದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಕೂಡ ಮಾವಿನ ಎಲೆ ಎಲ್ಲ ಕಟ್ಟಿದ್ರು. ಹಬ್ಬದ ದಿನ ಸಿಹಿ ಅಲ್ಲ ಫಸ್ಟೇ. ಇಲ್ಲಿ ಏನೇನು ಅಡುಗೆ ಮಾಡಿದರು ಅಂತ ತೋರಿಸ್ತೀನಿ. ಸೊ ವಡೆ ಮಾಡಿದರು, ಸಾಂಬಾರು, ಒಬ್ಬಟ್ಟು ಸಾರು, ಆಮೇಲೆ ಹೆಸರುಬೇಳೆ, ಕಾಳುಳಿ, ಒಬ್ಬಟ್ಟು. ಯಾವಾಗ್ಲೂ ಇದೇ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂದ್ರೇ ಹಬ್ಬ ಅಂತ ಫೀಲ್ ಆಗೋದು. ಆ್ಯಂಡ್ ನಾನು ಊಟ ಮಾಡ್ತಿದ್ದೆ, ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಕೂತಿದ್ರು. ನಾನು ವ್ಲಾಗ್ ಮಾಡ್ಬೇಕಾದ್ರೆ ಅಲ್ಲಿ ಅವ್ರು ನಗ್ತಾನೆ ಇರ್ತಾರೆ ಬಿಡಿ, ಬಿಕಾಸ್ ವ್ಲಾಗಲ್ಲಿ ನಾನು ಮಾತಾಡಿರ್ತೀನಿ, ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಕಟ್ ಮಾಡ್ತೀನಿ. ಸೊ ಇದು ಊಟ ಮಾಡೋಕ್ಕಿಂತ ಮುಂಚೆ ನಮ್ಮ ದೊಡ್ಡ ಅಜ್ಜಿ ಬಂದಿದ್ದರು. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಊರಿನ ಹಬ್ಬದ ವ್ಲಾಗಲ್ಲಿ ಬಂದಿದ್ದರು ಅಂದರೆ ಅವ್ರು ಇರೋದೇ ಅಲ್ಲಿ, ನಮ್ಮ ಮನೆಗೆ ಬಂದಿದ್ದರು ಅಂತ ಹೇಳಿದ್ದು. ಅವ್ರು ನಮ್ಮ ತಾತ ಅವರ ಅತ್ತಿಗೆ. ಆ್ಯಂಡ್ ನಮ್ಮ ಅಜ್ಜಿ ಮತ್ತು ಅವರು ಏನೇನೋ ಮಾತಾಡ್ತಿದ್ರು. ನಾನು ಹಾಗೆ ವೀಡಿಯೋ ಮಾಡ್ತಿದ್ನಲ್ಲ, ಏನೋ ಜೋಕ್ ನಡೀತಿತ್ತು. ನಮ್ಮ ಅಜ್ಜಿ ಹೇಳ್ತಿದ್ರು ಎಲ್ರದ್ದು ವೀಡಿಯೋ ತಕ್ಕೋ ಅಂತ. ಸೊ ಅದಕ್ಕೋಸ್ಕರ ನಗ್ತಿದ್ದೆ. ಸೊ ನಾನು ಏನೇ ವೀಡಿಯೋ ಮಾಡಿದ್ರು ಅಲ್ಲೆಲ್ಲ ನಗ್ತಿರ್ತಾರೆ. ಸೊ ಬಿಗಿನಿಂಗ್ ಬ್ಲಾಗರಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನಮ್ಮ ಅಜ್ಜಿ ನೋಡಿ ಎಲ್ರದ್ದು ಊಟ ಆಗಿತ್ತು, ಈಚೆ ಕೂತಿದ್ವಿ, ಗಾಳಿ ಎಲ್ಲ ಬರ್ತಿರುತ್ತೆ ಅಂತ. ಸೊ ಇದ್ರ ಹೆಸರು ಜೂಲಿ ಅಂತ, ನಮ್ಮ ತಾತವರ ತಮ್ಮನ ಮನೇಲಿ ಸಾಕೊಂಡಿದ್ದಾರೆ. ಸೊ ಅದು ಬಂದಿತ್ತು. ನಾವು ನಾಯಿಗಳನ್ನ ಏನು ಸಾಕಿಲ್ಲ, ಬಟ್ ಎಷ್ಟೋ ನಾಯಿಗಳು ನಮ್ಮ ಮನೆ ಹತ್ರ ಬರುತ್ತೆ. ಅದು ಬೇರೆ ನೋಡಿದ್ರೆ ಓಡಿಸ್ಕೊಂಡೈತವೆ, ನೋಡಿ ನಮ್ಮವ್ರ ಸೊ ಇದ್ರ ಜೊತೆ ಅಂತೂ ಅಳತೆ ಹೊಡ್ಕೊಂಡು ಚೆನ್ನಾಗಿತ್ತು, ಅದು ಇದು ಮಾತಾಡ್ಕೊಂಡು. ಸೊ ಚೆನ್ನಾಗಿ ಗಾಳಿ ಬರ್ತಿತ್ತು, ಅಷ್ಟೊಂದೇನು ಗಾಳಿ ಬರ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ನೋಡಿ, ಇದಕ್ಕೆ ಏನಾದ್ರು ಚುಚ್ಚು ಅಂದರೆ ಸಾಕು, ಹೇಗೆ ಬಡ್ಕೊಂಡು ಹೋಗುತ್ತಂತ. ಇವರೇ ನಮ್ಮ ತಾತವರ ತಮ್ಮ. ಇವರು ಇಷ್ಟೊತ್ತಲ್ಲಿ ತೋಟದ ಹತ್ರ ಹೋಗಿದ್ರಂತೆ. ಅಂದರೆ ಬೋರ್ ಇದೆಯಲ್ಲ, ಅದು ನೀರೆಲ್ಲ ಬಿಡೋಕ್ಕೆ ಗಿಡಗಳಿಗೆ, ಅಂದರೆ ಮರಗಳಿಗೆ, ತೆಂಗಿನ ಮರ, ಅಡಿಕೆ ಮರ, ಅದಕ್ಕೆ. ಸೊ ಎಷ್ಟು ಕತ್ಲೆಯಲ್ಲಿ ಎಷ್ಟು ಧೈರ್ಯ ಅಲ್ವಾ, ಅವ್ರಿಗೆಲ್ಲ ಅಭ್ಯಾಸ ಆಗಿದೆ. ಅದೇ ನಮ್ಮಮ್ಮ ಎಲ್ಲ ಹೇಳ್ತಿದ್ರು. ಸೊ ಇಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.